ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರೇರೇಪಣೆಯಾದಂತಹ ಜನರಿಗೆ ಉತ್ಸಾಹ ನೀಡುವಂಥ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದರೆ ನನ್ನ ವೀಡಿಯೋಸ್ನ ನೋಡಿ ಬನ್ನಿ. ಈ ಸಮಾಜದಲ್ಲಿ ಒಬ್ಬ ಮನುಷ್ಯನ ತುಳಿಯೋದೇ ಹೆಚ್ಚು ಫ್ರೆಂಡ್ಸ್, ಅಂದರೆ ಹೆದರಿಸೋದೇ ಹೆಚ್ಚು. ಅವನಿಗೆ ಯಾವುದೇ ರೀತಿ ಸಹಾಯ ಮಾಡಲ್ಲ, ತುಂಬ ಅವರನ್ನು ತುಳಿತಾರೆ ಹೊರತು ಎದುರಿಸ್ತಾರೆ ಹೊರತು ಅವರಿಗೆ ಪ್ರೇರಣೆ ನೀಡಲ್ಲ, ಒಂದು ಮೋಟಿವೇಶನ್ನ ಕೊಡಲ್ಲ. ಹಾಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಯಾರಿಗೂ ಹೆದರಬೇಡಿ, ಅಂದರೆ ನಾವು ಕೂಡ ಅಷ್ಟೇ, ಅದು ನನಗೂ ಕೂಡ ಅನ್ವಯಿಸುತ್ತೆ. ನಾನು ಯಾರಿಗೂ ಹೆದರದಲ್ಲೇ ನಮ್ಮ ಶ್ರಮನ ನಾವು ಹಾಕಿ ನೋಡಿ, ನಮ್ಮ ಪರಿಶ್ರಮನ ಹಾಕಿ ನೋಡಿ, ಖಂಡಿತ ನಮ್ಮನ್ನು ಗೆಲ್ಲಿಸುತ್ತೆ. ಅಂದರೆ ಈ ಸಮಾಜದಲ್ಲಿ ಯಾವ ಒಬ್ಬ ವ್ಯಕ್ತಿನ ಏನೇ ಒಂದು ಕೆಲಸ ಮಾಡೋಕ್ಕೋಗಲಿ ಅವನನ್ನು ಕಾಲೆಳೆದು ಅವನ ಹೆದರಿಸೋದೇ ಹೆಚ್ಚು, ಅವನಿಗೆ ಪ್ರೋತ್ಸಾಹ ನೀಡಲ್ಲ. ಅಂದರೆ ಏನಪ್ಪ ಇಂಥ ದೊಡ್ಡ ಕನಸು ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ ಹೊರತು ಅವನಿಗೆ ಸಹಾಯ ಮಾಡಲ್ಲ. ಅಂದರೆ ಒಂದು ಏನೇ ಒಬ್ಬ ಕೆಲಸ ಮಾಡೋಕ್ಕೋಗಲಿ, ಒಬ್ಬ ವ್ಯಕ್ತಿ ಆಗಲಿ ನಾವಾಗಲಿ, ಒಂದು ಮನೆ ಕಟ್ಟೋದಾಗಲಿ, ಉದಾಹರಣೆ ಒಂದು ಉದ್ಯೋಗ ಮಾಡೋದಾಗಲಿ, ಒಂದು ಬಿಸ್ನೆಸ್ ಮಾಡೋದಾಗಲಿ, ಏನೇ ಒಂದು ಹಲವಾರು ರೀತಿಯ ಇದ್ದೇ ಇರ್ತವೆ ಜೀವನ ನಡೆಸೋದಕ್ಕೆ. ಅಂಥ ಕೆಲಸಗಳನ್ನ ಮಾಡೋಕ್ಕೆ ಅಂತ ಹೋದಾಗ ಖಂಡಿತ ಅವರನ್ನು ಕಾಲೆಳೆದು ನಿನ್ನ ಕೈಲಿ ಆಗುತ್ತಾ, ಇಂಥ ದೊಡ್ಡ ಕನಸು ಕಾಣ್ತಾ ಇದೆಯಾ ಅಂತ ಹೇಳ್ತಾರೆ ಹೊರತು ಸಹಾಯ ಮಾಡೋರು ಯಾರೂ ಇರಲ್ಲ ಫ್ರೆಂಡ್ಸ್. ಅಂದರೆ ಅವ್ರನ್ನ ಕಾಲೆಳಿತಾರೆ. ಅಂದರೆ ಇಷ್ಟೊಂದು ಹಣ ನಿನ್ನ ಕೈಲಿ ಒಗ್ಗೂಡ್ಸೋಕ್ಕಾಗುತ್ತಾ? ಅಂದರೆ ಬ್ಯಾಂಕ್ನಲ್ಲಿ ಒಂದು ಉದ್ಯೋಗನ ಮಾಡೋಕ್ಕೆ ಹೋದರೆ, ಒಂದು ಸಾಲನ ಕೇಳೋಕ್ಕೆ ಹೋದರೆ, ಇವತ್ತು ತುಂಬ ಬಡ್ಡಿ, ತುಂಬ ಇದೇ ಇರುತ್ತೆ, ತೊಂದರೆಗಳಾಗ್ತವೆ, ನಿನ್ನ ಕೈಲಿ ತೀರ್ಸೋಕ್ಕಾಗಲ್ಲ ಅಂತ ಹೇಳಿ ತುಂಬ ಹೆದರಿಸೋದು ಉಂಟು. ಅವರು ನಮ್ಮ ಜೀವನನ ಅವ್ರು ಸರಿ ಮಾಡೋಕ್ಕೆ ಬರೋಲ್ಲ, ಆದರೆ ಅಂದರೆ ನಮ್ಮನ್ನ ಎದುರಿಸ್ತಾರೆ ಹೊರತು ನಮಗೆ ಅವರು ಸಹಾಯ ಮಾಡಲ್ಲ. ತಗೊಳ್ಳಪ್ಪ ನಿನ್ನ ಕೈಲಿ ಆಗಲ್ಲ ಅಂದರೆ, ನನ್ನ ಹತ್ರ ದುಡ್ಡಿದೆ ತಗೊಳ್ಳಿ ಅಂತ ಅವರು ನಮಗೆ ಕೊಡೋಕ್ಕೆ ಬರಲ್ಲ. ಆದರೆ ಅವರು ನಮ್ಮನ್ನು ಹೆದರಿಸೋದು ಜಾಸ್ತಿ ಇರ್ತಾರೆ. ಅಂಥ ಬೆದರಿಕೆ, ಅಂಥ ಮಾತುಗಳಿಗೆ ಕಿವಿ ಹೊಡಬಾರ್ದು. ನಾವು ಮುಂದೂಗಬೇಕು. ನಾವು ಏನೇ ಆಗಲಿ ಮುನ್ನುಗ್ಗಿದ್ರೇ ನಮಗೆ ಶ್ರಮಕ್ಕೆ ಬೆಲೆ ಸಿಗೋದು, ಪ್ರತಿಫಲ ಸಿಗೋದು. ನಾವು ಯಾವುದೇ ಒಂದು ಕೆಲಸನ ಮಾಡಲಿ, ನಮ್ಮ ಮನಸ್ಸು ಏನು ಹೇಳುತ್ತೆ, ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನಾವು ಮಾಡಬೇಕೇ ಹೊರತು ಬೇರೆಯವ್ರ ಮಾತಿಗೆ ನಾವು ಕಿವಿಗೊಟ್ಟು ಹೆದರಬಾರ್ದು. ಯಾವುದೇ ಒಂದು ಕೆಲಸ ಮಾಡ್ತೀವಿ ಒಂದು ದಿಟ್ಟ ಧೈರ್ಯನ ಇಟ್ಕೊಂಡು ಮುನ್ನುಗ್ಗಬೇಕೇ ಹೊರತು ಯಾರೋ ಏನೋ ಹೇಳ್ತಾರೆ ಅಂಥ ಮಾತುಗಳನ್ನ ಕೇಳಬಾರ್ದು. ಅಂದರೆ ಕಲ್ಲು ಕೂಡ ಒಂದು ಶಿಲೆ ಆಗುತ್ತೆ ಅಂದಮೇಲೆ ಒಬ್ಬ ವ್ಯಕ್ತಿ ಕೂಡ ಉತ್ತಮವಾದ ವ್ಯಕ್ತಿಯಾಗಿ ಸಮಾಜದಲ್ಲಿ ಬೆಳೀತಾನೆ ಅನ್ನೋದು ಸುಳ್ಳಾಗಲ್ಲ. ಅಂದರೆ ಒಂದು ದೇವರು ಕಲ್ಲನ್ನು ಒಂದು ದೇವ್ರ ಮುಂದಕ್ಕೆ ತೊಗೊಂಡೋಗಿ ಪಕ್ಕದಲ್ಲಿ ಇಟ್ಟರೆ ಅದು ಕೂಡ ಒಂದು ಶಿಲೆ ಆಗಿ ಒಂದು ದೇವ್ರ ಪ್ರತಿರೂಪ ತಗೊಳುತ್ತೆ. ಅದಕ್ಕೂ ಕೂಡ ಜನರು ಕೈ ಮುಗಿದು ಬೇಡ್ಕೊತಾರೆ. ಹಾಗೆಯೇ ಒಬ್ಬ ವ್ಯಕ್ತಿ ಕೂಡ ಎಷ್ಟೇ ಕೆಟ್ಟವನಾಗಿರಲಿ ಅವನ್ನ ಹೀಲಾಯಿಸಬಾರ್ದು. ಅವನಿಗೆ ಒಂದು ಪ್ರೇರೇಪಣೆ ಕೊಡಬೇಕು, ನಿನ್ನ ಕೈಲೂ ಆಗುತ್ತೆ ಮಾಡು ಅಂತ ಹೇಳಬೇಕೆ ಹೊರತು ಅವನನ್ನು ಹೀಲಾಯಿಸಬಾರ್ದು ಫ್ರೆಂಡ್ಸ್. ಅದರಿಂದ ಅವನು ಕುಗ್ಗೋಗ್ತಾನೆ, ಹೆದರ್ತಾನೆ. ನಾವು ಕೂಡ ಅಷ್ಟೇ, ಬೇರೆಯವರು ನಿನ್ನ ಕೈಲಾಗುತ್ತಾ, ನೀನು ಇಂಥವ್ರು ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಆದರೆ ನಾವು ಹೆದರಬಾರ್ದು. ನಾವು ಕೂಡ ಒಂದು ಶಿಲೆಯಾಗಿ, ಒಂದು ಉತ್ತಮ ಮನುಷ್ಯನಾಗಿ ಸಮಾಜದಲ್ಲಿ ಬೆಳಿಬೇಕು ಫ್ರೆಂಡ್ಸ್. ಹಾಗೆಯೇ 108 ಜನ ಏನೇನೋ ಹೇಳ್ತಾರೆ, ಅದಕ್ಕೆ ಕಿವಿಗೊಡಬಾರ್ದು. ಯಾರೋ ಏನೋ ಹೇಳ್ತಾರೆ ಬಿಡಿ ಅಂತ ಹೇಳಿ ಅದನ್ನು ಬಿಟ್ಟಾಕಬೇಕು ಹೊರತು ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ಹೆದರಬಾರ್ದು. ಇದರಿಂದ ನಮ್ಮ ಜೀವನ ಹೋಗುತ್ತೆ. ನೆಕ್ಸ್ಟು ನಾವು ಬೇರೆ ರೀತಿಯಲ್ಲಿ ನಾವು ನಮ್ಮ ಜೀವನನ ಸಾಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಬೇರೆಯವರ ಮಾತುಗಳನ್ನ ನಾವು ಕೇಳಬಾರ್ದು, ಹೆದರಬಾರ್ದು. ಈಗ ನಾನೇ ತಗೊಳ್ಳಿ, ಎಷ್ಟೋ ಜನ ಏನು ಬೇಕಾದ್ರೂ ಹೇಳ್ಬೋದು, ಅದಕ್ಕೆ ನಾವು ಕಿವಿಗೊಡಬಾರ್ದು. ಏನೇ ಒಂದು ಕೆಲಸನ ಮಾಡೋಕ್ಕಾಗಲಿ ನಮ್ಮ ಸಪೋರ್ಟ್ ಇದೆ, ನಮ್ಮ ಮನಸ್ಸಾಳದಲ್ಲಿ ನಮ್ಮ ಮೇಲೆ ನಂಬಿಕೆ ಇದೆ, ಅಂದರೆ ನಮ್ಮ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅಂದಮೇಲೆ ನಾವು ಯಾಕೆ ಹೆದರಬೇಕು? ಏನೇ ಒಂದು ಕೆಲಸ ಮಾಡೋದಾಗಲಿ, ಒಂದು ಏನೇ ಒಂದು ಉದ್ಯೋಗ ಮಾಡೋದಾಗಲಿ, ನಮ್ಮ ಸುತ್ತಮುತ್ತಲಿನ ಜನ ಏನು ಹೇಳ್ತಾರೋ ನಾವು ಕಿವಿಗೊಡಬಾರ್ದು. ಆದರೆ ನನ್ನ ಫ್ಯಾಮಿಲಿ, ನನ್ನ ಜನರು, ನನ್ನ ಮಕ್ಕಳು, ನಮ್ಮ ಮನೆಯವರು ಅಂದರೆ ನಮಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗೂ ಅದು ಆ ಕೆಲಸನ ಮಾಡಿ, ಅದರಿಂದ ಒಳ್ಳೆಯ ಉಪಯೋಗ ಆಗುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಚೆನ್ನಾಗಾದರೆ ಒಂದು ಮನೆಯನ್ನು ಕಟ್ಟಿ ನೋಡಿ, ಕಟ್ಟಬೇಕಾದ್ರೆ 108 ಪ್ರಶ್ನೆಗಳನ್ನ ಹಾಕ್ತಾರೆ, 108 ತೊಂದರೆಗಳನ್ನ ಹೇಳ್ತಾರೆ, ಹಾಗೆ ಹೀಗೆ ಅಂತಾರೆ.
ಅದೇ ಗೃಹ ಪ್ರವೇಶಕ್ಕೆ ಕರೆದೊಯ್ದಾಗ ಬಂದು ಎಷ್ಟು ಚೆನ್ನಾಗಿ ಕಟ್ಟಿದ್ಯಾ, ಏನೆಲ್ಲ ಮಾಡಿದ್ಯಾ, ಅಂತ ಮೆಟೀರಿಯಲ್ಸ್ ಎಲ್ಲ ಹಾಕಿದೆಯಾ ಅಂತೇಳಿ ಹೊಗಳುತ್ತಾರೆ. ಮುಂದೆ ನಮ್ಮನ್ನು ಕಾಲು ಎಳೆಯೋದು ಜಾಸ್ತಿ, ನಾವೇನೇ ಮಾಡೋಕ್ಕೋದ್ರೆ ಅದನ್ನು ಮಾಡಿದ ನಂತರ ಅದನ್ನು ಹೊಗಳಕ್ಕೆ ಬರ್ತಾರೆ ನಮಗೆ. ಹಾಗೆ ಜನಗಳು ನಾವೇನೇ ಒಂದು ಕೆಲಸನ ಮಾಡೋಕ್ಕೋಗಲಿ ಅದನ್ನು ಹೀಳಾಯಿಸ್ತಾರೆ ಹೊರತು ಅದನ್ನು ಪ್ರೋತ್ಸಾಹ ಕೊಡಲ್ಲ. ಮಾಡಿ ನೋಡಿ ಅಂತ ಹೇಳಲ್ಲ. ಅಯ್ಯೋ ಆಗುತ್ತಾ, ಹಿಂಗೆ ಹಂಗೆ ಅಂತ ಅಂತಾರೆ. ಹಾಗೆಯೇ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಲೇ ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ಸ್ಥಾನನ ಪಡಿಬೇಕು ಅಂತಂದರೆ ನಮ್ಮದೇ ಆದ ಒಂದು ಮನಸ್ಥೈರ್ಯನ ಇಟ್ಕೊಂಡು ಮಾಡಬೇಕು ಫ್ರೆಂಡ್ಸ್. ನಮ್ಮ ಸಮಾಜದಲ್ಲಿ ಯಾರೂ ಅಲ್ಲ. ನಮ್ಮ ಸುತ್ತಮುತ್ತಲಿನ ಜನರು ನಮ್ಮನ್ನು ನೋಡಿ ಹೀಳಾಯಿಸ್ತಾರೆ, ಅವ್ರು ಹಾಗೆ ಅವ್ರು ಹೀಗೆ ಅಂತ ಅಂತಾರೆ. ಆದರೆ ನಮ್ಮ ಫ್ಯಾಮಿಲಿ ನಮ್ಮ ಜೊತೆಯಲ್ಲಿದೆ, ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿದ್ದಾರೆ ಅಂತಂದರೆ ಯಾವುದಕ್ಕೂ ಹೆದರದಲ್ಲೇ ನಾವು ಮುನ್ನುಗ್ಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ, ಕಮೆಂಟ್ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್.